ಫುಟ್ಪಾತ್ ಮೇಲೆ ವಾಹನ ಚಲಿಸುವವರೇ ಹುಷಾರಾಗಿರಿ. ಫುಟ್ಪಾತ್ ಖಾಲಿ ಇದೆ ಅಂತ ವಾಹನವನ್ನ ನಿಲ್ಲಿಸಿದ್ರೆ ನಿಮಗೆ ಫೈನ್ ಖಂಡಿತ ಅಂತ ಹೇಳಬಹುದು. ಇನ್ನು ಫುಟ್ಪಾತ್ ಖಾಲಿ ಇದೆ ಅಂತ ಅಪ್ಪಿತಪ್ಪಿಯೂ ಓಡಿಸಬೇಡಿ. ವಾಹನ ಚಲಾಯಿಸುವ ಮುನ್ನ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಫುಟ್ಪಾತ್ ಮೇಲೆ ವಾಹನ ಚಲಾಯಿಸುವವರೇ ಹುಷಾರ್. ಫುಟ್ಪಾತ್ ಖಾಲಿ ಇದೆ ಅಂತ ಅಪ್ಪಿತಪ್ಪಿಯೂ ಓಡಿಸಬೇಡಿ. ವಾಹನ ಚಲಾಯಿಸುವ ಮುನ್ನ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಫುಟ್ಪಾತ್ ಮೇಲೆ ಗಾಡಿ ಓಡಿಸಿದ್ರೆ ಬೀಳುತ್ತೆ 5,000 ರೂಪಾಯಿ ದಂಡ. ಈ ಮುಂಚೆ 500 ರೂಪಾಯಿದಿಂದ ದಂಡ, ಇದೀಗ 5,000 ರೂಪಾಯಿ ಏರಿಕೆ ಆಗಿದೆ. ದಂಡ ಹೆಚ್ಚಳ ಮಾಡುವಂತೆ ಸಾರಿಗೆ ಸಚಿವರಿಗೆ ಪತ್ರ. ಭೈರತಿ ಸುರೇಶಿಗೆ ಪತ್ರ ಬರೆದ ಸಚಿವ ಕೃಷ್ಣ ಬೈರೇಗೌಡ. ನಿಯಮ ಮೀರಿ ವಾಹನ ಚಲಾಯಿಸುತ್ತಿರುವವರ ಸಂಖ್ಯೆ ಹೆಚ್ಚಳ ಆಗಿದೆ. ಹಾಗಾಗಿ ಇದರಿಂದ ಪಾದಚಾರಿಗಳ ಜೀವಕ್ಕೆ ಅಪಾಯ ಉಂಟಾಗುವ ಸಂಭವ ಇದೆ. ಇದನ್ನ ತಡೆಗಟ್ಟಲು ದಂಡದ ಮೊತ್ತ ಹೆಚ್ಚಿಸಿ ಎಂದು ಪತ್ರವನ್ನ ಬರೆಯಲಾಗಿದೆ. ಫುಟ್ಪಾತ್ ಖಾಲಿ ಇದೆ ಅಂತ ರೋಡ್ ಫುಲ್ ಇದೆ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಫುಟ್ಪಾತ್ ಹೇಗೋ ಖಾಲಿ ಇದೆ, ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಡೋಣ ಅಂತ ಏನಾದರೂ ಗಾಡಿಯನ್ನ ಓಡಿಸಿದ್ರಿ ಅಂತ ಅಂದ್ರೆ 5,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಯಾರು ಇಲ್ಲಪ್ಪ, ಯಾರೇನು ಕಾಣಿಸ್ತಿಲ್ಲ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ರೂ ಸಹಿತ ಸಿಗ್ನಲ್ಸ್ಗಳಲ್ಲಿ ಕ್ಯಾಮ್ರಾ ಕೂಡ ಅಳವಡಿಸಿರ್ತಾರೆ, ಅಲ್ಲೂ ಕೂಡ ನೋಡ್ಬೋದು. 500 ರೂಪಾಯಿ ಇತ್ತು ಮುಂಚೆ, ಇದೀಗ 5,000 ರೂಪಾಯಿ ದಂಡ ನೋಡಿ. ಭೈರತಿ ಸುರೇಶ್ಗೆ ಪತ್ರವನ್ನ ಬರೆದಿದ್ದಾರೆ ಕೃಷ್ಣ ಬೈರೇಗೌಡರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಪತ್ರವನ್ನ ಬರೆದಿದ್ದಾರೆ. ರೋಡಲ್ಲಿ ಓಡಾಡಕ್ಕೆ ಆಗೋದಿಲ್ಲ ಅಂತ ಪಾದಚಾರಿಗಳಿಗೆ ಅಂತಾನೆ ಫುಟ್ಪಾತ್ ಅನ್ನ ಮಾಡಲಾಗುತ್ತೆ. ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಪಾದಚಾರಿಗಳು, ಬಟ್ ಅಲ್ಲೂ ಕೂಡ ವಾಹನಗಳು ಬಂದ್ಬಿಟ್ರೆ ಇನ್ನು ಎಲ್ಲಿ ಹೋಗ್ಬೇಕು, ಇನ್ನು ಹೇಗೆ ನಡ್ಕೊಂಡು ಹೋಗ್ಬೇಕು, ಅವ್ರಿಗೂ ಕೂಡ ಅಲ್ಲಿ ತೊಂದರೆ ಆಗುತ್ತೆ. ಫುಟ್ಪಾತ್ ಮೇಲೆ ಗಾಡಿಯನ್ನ ಓಡಿಸೋ ಹಾಗಿಲ್ಲ, ಚಲಾಯಿಸುವಂತೆ ಇಲ್ಲ. ಭೈರತಿ ಸುರೇಶ್ ಅವರಿಗೆ ಕೃಷ್ಣ ಬೈರೇಗೌಡರು ಪತ್ರವನ್ನ ಬರೆದು ತಿಳಿಸಿದ್ದಾರೆ. ಒಂದು ವೇಳೆ ಹಾಗೇನಾದ್ರೂ ಓಡಿಸಿದ್ದು ಗೊತ್ತಾದ್ರೆ ಅಥವಾ ಕಣ್ಣಿಗೆ ಬಿದ್ದರೆ ನೋಡಿದ್ರೆ 5,000 ರೂಪಾಯಿ ದಂಡ ಫಿಕ್ಸು. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಇಲ್ಲಿ ರೋಡಲ್ಲಿ ಓಡಿಸೋದಕ್ಕೆ ಆಗದೇ ಇಲ್ಲ, ವೇಟ್ ಮಾಡಬೇಕಾಗುತ್ತೆ, ಫುಟ್ಪಾತ್ನಲ್ಲಿ ಓಡಿಸ್ಕೊಂಡು ಅಡ್ಡದಾರಿಲಿ ಹೋಗ್ಬಿಡ್ಬೋದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ದಂಡ ಅಂತೂ ಫಿಕ್ಸ್ ಅಂತ ತಿಳ್ಕೊಂಬಿಡಿ. 5,000 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಫುಟ್ಪಾತ್ ಮೇಲೆ ಗಾಡಿಯನ್ನು ಓಡಿಸಿ. ನಿಯಮ ಮೀರಿ ವಾಹನ ಚಲಾಯಿಸ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ಕೆಲವೊಂದಿಷ್ಟು ಏರಿಯಾಗಳಾಗಿರ್ಬೋದು, ಕೆಲವೊಂದು ಕಡೆ ಹೋಗ್ತಾ ಇದ್ರೆ ಫುಟ್ಪಾತ್ ಮೇಲೂ ಕೂಡ ಬೈಕ್ಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಈ ರೀತಿಯಾಗೆಲ್ಲ ಜಾಸ್ತಿ ಆಗುತ್ತೆ, ಜಾಸ್ತಿ ನಡೀತಾ ಇದೆ. ಆರಾಮಾಗಿ ಬೈಕ್ ಅಲ್ವಾ ಹಿಂಗೆ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು ಅಂತ ಆ ರೀತಿಯಾಗೆಲ್ಲ ಓಡಿಸೋದು ಹೆಚ್ಚಾಗಿದೆ. ಹಾಗಾಗಿ ಈ ರೀತಿಯಾಗಿ ಏನಾದರೂ ಕಂಡು ಬಂದರೆ 5,000 ರೂಪಾಯಿ ಫೈನು ಫಿಕ್ಸ್ ಆಗುತ್ತೆ. ಈ ಹಿಂದೆ ಹೆಲ್ಮೆಟ್ ಆಗಿರ್ಬೋದು, ವೆಹಿಕಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನು 3 ಸೀಟ್ ಇವೆಲ್ಲ ಬೈಕ್ ಮೇಲೆಲ್ಲ ಇದಕ್ಕೆ ಎಲ್ಲನೂ ಏನು ಫೈನ್ ಬೀಳ್ತಿತ್ತಲ್ಲ, ಸೀಟ್ ಬೆಲ್ಟ್ ಆಗಿರ್ಬೋದು. ಈಗ ಅದ್ರ ಜೊತೆ ಇದು ಕೂಡ ಆ್ಯಡ್ ನೋಡಿ. ಫುಟ್ಪಾತ್ ಮೇಲೆ ಗಾಡಿಯನ್ನು ಓಡಿಸ್ಕೊಂಡು ಹೋದ್ರಿ ಅಂತ ಅಂದರೆ 5,000 ರೂಪಾಯಿ ದಂಡ. 500 ಅಲ್ಲ, 1,000 ಅಲ್ಲ, 5,000 ರೂಪಾಯಿ ದಂಡ. 500 ಇದ್ದಂಥದ್ದು 5,000ಕ್ಕೆ ಹೆಚ್ಚಳ ಆಗಿದೆ. ಆ ಫೈನ್ಗೆ ಹೆದರಿ ಆದರೂ ಯಾರು ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹುಷಾರಾಗಿರಿ, ಯಾರು ಕೂಡ ಫುಟ್ಪಾತ್ ಮೇಲೆಲ್ಲ ಗಾಡಿಯನ್ನು ಓಡಿಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟ್ ಆಗ್ಬೋದು, ವೇಟ್ ಮಾಡಿನೇ ಮನೆಗೆ ಹೋಗಬೇಕು.